ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಇವತ್ತು ಕೂಡ ಕೆಲವು ಬಹಳ ಮುಖ್ಯವಾದ ವಿಷಯವನ್ನು ನಾವು ನೋಡಲಿದ್ದೇವೆ. ಬನ್ನಿ ನೇರವಾಗಿ ನಾವು ಸಂಚಿಕೆಗೆ ಹೋಗೋಣ. ಈಗ ಇಸ್ರಾಯೇಲ್ ಯುದ್ಧ ಎನ್ನುವಂಥದ್ದು ನಾವು ಈಗಾಗಲೇ ನೋಡಿದ ಹಾಗೆ ವಿಸ್ತಾರವಾಗುತ್ತಲೇ ಇದೆ. ಕೆಲವು ದೇಶಗಳು ಇದಕ್ಕೋಸ್ಕರವಾಗಿ ಸೀಸ್ ಫೈರ್ ಅಂದರೆ ಸಮಾಧಾನವನ್ನು ಏರ್ಪಡಿಸಬೇಕೆಂಬುದಾಗಿ ಕೆಲವು ದೇಶಗಳು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಕೆಲವು ದೇಶಗಳು ಇದರ ಕುರಿತಾಗಿ ಹೇಳುತ್ತಲೇ ಇದೆ. ಇನ್ನು ಹೇಳಬೇಕು ಅಂದರೆ ವೈಟ್ ಹೌಸ್ ಇಂದ ಅಮೆರಿಕದಿಂದ ಇದರ ಕುರಿತಾಗಿ ಹೇಳಿದ್ದಾರೆ. ಆದರೆ ಪ್ಯಾಲೆಸ್ತೀನಿಂದ ಹೊರಬಂದಂತಹ ಸುದ್ದಿ ಏನು ಹೇಳುತ್ತದೆ ಅಂದರೆ ಈ ರೀತಿಯಾದಂತಹ ಯಾವುದೇ ಸೀಸ್ ಫೈರ್ಗೂ ನಾವು ರೆಡಿಯಾಗಿಲ್ಲ, ನಾವು ಯುದ್ಧವನ್ನು ನಡೆಸಲಿದ್ದೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. ಇರಾನ್ ಅನ್ನು ಕೆಲವು ದೇಶಗಳು ಎಚ್ಚರಿಸಿದೆ. ಅದೇನೆಂದರೆ ವೆಸ್ಟ್ ಅಲಯನ್ಸ್. ಇದರಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಏನೆಂದರೆ ಎಹೆಚ್ಕೆಲ 38ರಲ್ಲಿ ಹೇಳಿದ ಪ್ರಕಾರವಾಗಿ ಉತ್ತರ ಅಲಯನ್ಸ್ ಫಾರ್ಮ್ ಆಗುವುದಕ್ಕೆ ಆರಂಭಿಸಿದೆ. ಉದಾಹರಣೆಗೆ US, UK, ಫ್ರಾನ್ಸ್ ಅಂತಹ ದೇಶಗಳೆಲ್ಲವೂ ಕೂಡ ಸೇರಿ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಸ್ರೇಲ್ ಮೇಲೆ ಯಾವುದೇ ತಾಕುವಿಕೆ ಮಾಡಬಾರದೆಂಬುದಾಗಿ ಹೇಳಿ. ಆದರೆ ಇರಾನ್ ಈಗ ತಾಕುವುದಕ್ಕೆ ಆರಂಭ ಮಾಡಿದೆ ಎನ್ನುವಂತಹ ಸುದ್ದಿಯು ಹೊರಗೆ ಬರುವುದಕ್ಕೆ ಆರಂಭವಾಗಿದೆ. ಈಗ ಇದರ ಪರಿಣಾಮ ಏನೆಂದರೆ ವೆಸ್ಟ್ ಅಲಯನ್ಸ್, ಈಸ್ಟ್ ಅಲಯನ್ಸ್ ಎಂಬುದಾಗಿ ಫಾರ್ಮ್ ಆಗುತ್ತಿದೆ. ಈ ರೀತಿಯಾಗಿ ಎರಡೆರಡಾಗಿ ವಿಭಾಗವಾಗುತ್ತಿದೆ. ಇದರಲ್ಲಿ ಸೀಸ್ ಫೈರ್ ಮಾಡುತ್ತೇವೆ ಎಂಬುದಾಗಿ ಒಂದು ಗ್ರೂಪ್ನವರು ಹೇಳುತ್ತಾ ಇದ್ದಾರೆ. ಇನ್ನೊಂದು ಗುಂಪು ಸೀಸ್ ಫೈರ್ ಅಂದರೆ ಸಮಾಧಾನ ಪಡಿಸುವಂತ ಯಾವುದೇ ಕೆಲಸ ನಡೆಯುತ್ತಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಆದರೆ ಇದೆಲ್ಲದಕ್ಕೂ ಕೇಂದ್ರ ಬಿಂದು ಇಸ್ರಾಯೇಲ್ ಏನ್ ಹೇಳುತ್ತಾ ಇದೆ ಅಂದರೆ ಯಾವುದೇ ಸೀಸ್ ಫೈರ್ಗೂ ಕೂಡ ಸಿದ್ಧವಾಗಿಲ್ಲ. ಇಸ್ರಾಯೇಲ್ ತನ್ನ ಯುದ್ಧವನ್ನು ಮುಂದುವರಿಸುತ್ತಲೇ ಇದೆ. ಮುಂದಿನ ಹಂತಕ್ಕೆ IDF ಅಂದ್ರೆ ಇಸ್ರಾಯೇಲ್ ಡಿಫೆನ್ಸ್ ಫೋರ್ಸ್ ಎಂಬುದಾಗಿ ಹೇಳುತ್ತಾರೆ. ಇವರು ಮುಂದಿನ ಹಂತಕ್ಕೆ ಹೋಗುತ್ತಲೇ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಸೇರಿ ಮುಂದೆ ಬಹಳ ದೊಡ್ಡ ಘಟ್ಟಕ್ಕೆ ಯುದ್ಧವನ್ನು ನಡೆಸುತ್ತಾ ಇದೆ. ಈಗ ಒಂದು ಟ್ರಿಗರ್ ಅದೇನಾಯಿತು ಎಂಬುದಾಗಿ ಕೇಳುವುದಾದರೆ ಹಮಾಸ್ ನಾಯಕರನ್ನು ಅವರು ಕೊಂದು ಟ್ರಿಗರ್ ಆಗಿ ಇರಾನ್ ನೇರವಾಗಿ ಒಳಗೆ ಬರುವುದಕ್ಕೆ ಅವಕಾಶ ಇತ್ತು ಅಲ್ವಾ. ಈಗ ಮುಂದೆ ಇನ್ನೊಂದು ಟ್ರಿಗರ್ ನಡೆಯಬೇಕು, ಏನೋ ಒಂದು ದೊಡ್ಡ ಸಂಭವ ನಡೆಯಬೇಕು. ಅದು ನಡೆಯಿತು ಅಂದ್ರೆ ರಷ್ಯಾ ಒಳಗೆ ಬರುತ್ತದೆ. ರಷ್ಯಾ ಒಳಗೆ ಬರುವಾಗ ಈ ಇಶ್ಯೂ ಫೈನಲ್ ಸ್ಟೇಜ್ಗೆ ತಲುಪುತ್ತದೆ. ಸೊ ಈಗ ನಾವು ಅದನ್ನೇ ನೋಡುತ್ತಾ ಇದ್ದೇವೆ. ಸೊ ಈ ಯುದ್ಧ ಎನ್ನುವಂಥದ್ದು ವೇಗವಾಗಿ ಮುಂದಿನ ಘಟ್ಟಕ್ಕೆ ಹೋಗುತ್ತಾ ಇದೆ. ಕರ್ತನ ಚಿತ್ತವಾದರೆ ಇದರ ಮುಂದಿನ ಕಾರ್ಯವನ್ನು, ಇದರ ಅಪ್ಡೇಷನ್ ಅನ್ನು ನಾವು ನಿಮಗೆ ತರುತ್ತೇವೆ. ನಾವು ಮುಂದಿನ ಕಾರ್ಯಕ್ಕೆ ಹೋಗೋಣ. ಸತ್ಯವೇದದಲ್ಲಿ ಹೇಳಲ್ಪಟ್ಟಂತ ಬಹಳ ಮುಖ್ಯವಾದ ಗುರುತುಗಳಲ್ಲಿ ಒಂದು ಘೋರ ವ್ಯಾಧಿ. ಈ ಘೋರ ವ್ಯಾಧಿಯ ಕುರಿತಾಗಿ ಈಗಾಗಲೇ 2018-19ರಲ್ಲಿ ಅನೇಕ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಕೊರೋನಾ ಅಂತ ಕಾರ್ಯಗಳು ಬಂದದನ್ನು ನಾವು ನೋಡಿದ್ದೇವೆ. ಈಗ ಮತ್ತೆ ಇನ್ನೊಂದು ಎಮರ್ಜೆನ್ಸಿಯನ್ನು ಅನೌನ್ಸ್ ಮಾಡಿದ್ದಾರೆ. ಎಂಪಾಕ್ಸ್ ಅಂದರೆ ಮಂಕಿ ಪಾಕ್ಸ್ ಎಂಬುದಾಗಿ ಹೇಳುವಂತಹ ಮಂಕಿ ಪಾಕ್ಸ್ ಈಗ 116 ದೇಶಗಳಿಗೆ ಹರಡಿದೆ. WHO ಸೆಕ್ರೆಟರಿ ಆಗಸ್ಟ್ ತಿಂಗಳಿನಲ್ಲಿ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಮಾಡಿದ ಅಂದು ಹೆಚ್ಚು ಕಮ್ಮಿ 116 ದೇಶಗಳಿಗೆ ಹರಡಿದೆ. ಇದು ಕೊರೋನಾಗೆ ಹೇಳಿದಂತೆ ಎಮರ್ಜೆನ್ಸಿ ಎಂಬುದಾಗಿ ಪ್ರಕಟಿಸಿದ್ದಾರೆ. ನಮಗೆ ಸತ್ಯವೇದದ ಲೆಕ್ಕದ ಪ್ರಕಾರ ಯುದ್ಧ, ಘೋರವ್ಯಾಧಿ, ಭೂಕಂಪ, ಕ್ಷಾಮ ಇದೆಲ್ಲವೂ ಕೂಡ ಒಟ್ಟಾಗಿ ನಡೆಯಬೇಕು. ಅದುವೇ 4ನೇ ಮುದ್ರೆ. ಈಗ ವರ್ಲ್ಡ್ ಎಮರ್ಜೆನ್ಸಿಗೆ ಘೋರವ್ಯಾಧಿಯು ಬರುವುದಕ್ಕೆ ಆರಂಭವಾಗಿದೆ. ಒಂದು ಕಡೆ ಯುದ್ಧವು ನಡೆಯುತ್ತಾ ಇದೆ. ಈ ಘೋರವ್ಯಾಧಿಯು ಕೂಡ ಬಹಳ ದೊಡ್ಡ ತಾಕುವಿಕೆ ಉಂಟು ಮಾಡುತ್ತದೆ ಎಂಬುದಾಗಿ ನೋಡಬೇಕು. ಯಾಕಂದ್ರೆ 116 ದೇಶಗಳಿಗೆ ಹರಡಿದೆ. ಇನ್ನು ಯಾವುದೇ ವಿಧವಾದ ಲಾಕ್ಡೌನ್ಸ್ ಅನ್ನು ಯಾವ ದೇಶವೂ ಹಾಕಿಲ್ಲ. ಒಂದು ವೇಳೆ ಹಾಗೆ ಇದು ಮುಂದುವರೆದು ಹರಡಿತು ಅಂದರೆ ಉಳಿದ ದೇಶಗಳಿಗೂ, ಅದರಲ್ಲೂ ಕೂಡ ನಿರ್ದಿಷ್ಟವಾಗಿ ಸೆಪ್ಟೆಂಬರ್ ಎನ್ನುವಂಥದ್ದು ಒಂದು ಲೀವ್ ಇರುವಂತಹ ಸೆಕೆಂಡ್ ಸೀಸನ್ ಎಂಬುದಾಗಿ ಹೇಳುತ್ತಾರೆ. ಎಲ್ಲರೂ ಪ್ರಯಾಣಿಸುವಂತಹ ಕಾಲಘಟ್ಟ ಇದು. ಎಲ್ಲರೂ ಕೂಡ ಅನೇಕ ಸ್ಥಳಗಳಿಗೆ ಪ್ರಯಾಣ ಮಾಡುವಂತಹ ಸಿಚುವೇಶನ್ ಇದು. ಇದೇ ಸಮಯದಲ್ಲಿ ಟ್ರಂಪ್ ಏನೆಂಬುದಾಗಿ ಹೇಳುತ್ತಾರೆ ಅಂದರೆ ಈ ಎಮರ್ಜೆನ್ಸಿ ಅನೌನ್ಸ್ಮೆಂಟ್ ಎಲ್ಲ ಯಾವುದಕ್ಕಾಗಿ ಎಂಬುದಾಗಿ ಕೇಳುವುದಾದರೆ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ನಾನು ಜಯಿಸುತ್ತೇನೆ, ಅದನ್ನು ಸ್ಟಾಪ್ ಮಾಡುವುದಕ್ಕೆ ಇದನ್ನು ಮಾಡಿದ್ದಾರೆ ಎಂಬುದಾಗಿ ಅಮೆರಿಕದ ರಾಜಕಾರಣದ ಕುರಿತಾಗಿ ಅವರು ಮಾತನಾಡಿದ್ದಾರೆ. ಯಾವುದು ಹೇಗೆ ಇದ್ದರೂ 116 ದೇಶಗಳಿಗೆ ಘೋರವ್ಯಾಧಿ ಹರಡಿದೆ. ಇದು ಅಧಿಕವಾಗಿ ಜನರು ಟ್ರಾವೆಲ್ ಮಾಡುವಂತಹ ಸಮಯ ಇದು. ಈಗ ಸೆಪ್ಟೆಂಬರ್ ಅಲ್ಲಿ ಇದ್ದೇವೆ, ಅಕ್ಟೋಬರ್ ಸೆಕೆಂಡ್ ಸೀಸನ್. ಅಧಿಕವಾಗಿ ಜನರು ಟ್ರಾವೆಲ್ ಮಾಡುತ್ತಾರೆ. ಸೊ ಆ ಸಮಯದಲ್ಲಿ ಘೋರವ್ಯಾಧಿ ಹರಡುವಾಗ ಲೋಕಾದ್ಯಂತ ಬಹಳ ವೇಗವಾಗಿ ಹರಡುತ್ತದೆ. ಈಗ ಎರಡನೆಯ ಗುರುತು ಘೋರವ್ಯಾಧಿ ಹೋಗುತ್ತಾ ಇದೆ. ಇದು ಇನ್ನೂ ಕೂಡ ಅಧಿಕವಾಗುತ್ತದೆ. ಇನ್ನು ಈ ರೀತಿಯಾಗಿ ಅಧಿಕವಾಗುತ್ತಾ ಹಾಗೆ ಮುಂದುವರಿಯುತ್ತದೆ. ಮೂರನೆಯದಾಗಿ ಕೆಲವು ಕಾರ್ಯಗಳನ್ನು ಅಂದರೆ ಬಂಚಾಗಿ ಕೆಲವು ಕಾರ್ಯಗಳನ್ನು ನಾವು ನೋಡಲಿದ್ದೇವೆ. ಅದನ್ನು ನೋಡಿ ನಾವು ಸಂಚಿಕೆಯನ್ನು ಮುಗಿಸೋಣ. ಬನ್ನಿ ನೋಡೋಣ. ಇದು ಏನೆಂಬುದಾಗಿ ಕೇಳುವುದಾದರೆ ನೋಹನ ಕಾಲದಲ್ಲಿ ಜಲಪ್ರಳಯದಲ್ಲಿ ನಾಶವಾಗುವುದಕ್ಕಿಂತ ಮುನ್ನ ಭೂಮಿಯು ಅನ್ಯಾಯದಿಂದ ತುಂಬಿತ್ತು ಎಂಬುದಾಗಿ ಇದೆ. ಈ ಅನ್ಯಾಯದಿಂದ ತುಂಬಿತ್ತು ಅಂದರೆ ಏನೆಂಬುದಾಗಿ ನೋಡುವುದಾದರೆ ಈಗ ಕೆಲವು ಸಂಭವಗಳು, ಅನೇಕ ಕಾರ್ಯಗಳು ನಡೆಯುತ್ತದೆ. ನಮ್ಮ ಕಿವಿಗೆ ಬೀಳುವಂತದ್ದು ಲೇಟ್ ಆಗುತ್ತದೆ ಅಥವಾ ಗೊತ್ತಾಗುವುದಿಲ್ಲ. ವರ್ಲ್ಡ್ ವೈಡ್ ನಡೆಯುತ್ತಲೇ ಇದೆ. ಆದರೆ ಈಗ ತುಚ್ಛವಾಗಿ ಅದೇನೆಂದರೆ ಯಾವುದೆಲ್ಲ 20 ವರ್ಷಗಳ ಹಿಂದೆ ನಾವು ತಪ್ಪು ಎಂಬುದಾಗಿ ಹೇಳಿದ್ವು ಅದೆಲ್ಲ ಈಗ ಸರಿ ಎನ್ನುವಂತಹ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಎಷ್ಟರ ಮಟ್ಟಿಗೆ ಎಂಬುದಾಗಿ ಕೇಳುವುದಾದರೆ ಮದ್ಯಪಾನದ ಅಂಗಡಿಗಳು ನಮಗೆ ಬೇಕು ಎಂಬುದಾಗಿ
ಎಂಬುದಾಗಿ ಜನರು ಹೋರಾಡುವುದಕ್ಕೆ ಆರಂಭಿಸಿದ್ದಾರೆ. ಯೋಚನೆ ಮಾಡಿ ನೋಡಿ, ಈಗಾಗಲೇ ಮದ್ಯಪಾನದಿಂದ ತಮಿಳುನಾಡು ಬಹಳ ಮೋಸಕರವಾದ ಸ್ಥಿತಿಯಲ್ಲಿದೆ. ಅನೇಕ ಕುಟುಂಬಗಳು ಇದರಿಂದ ನಾಶವಾಗುತ್ತಿದೆ ಎಂಬುದಾಗಿ ಹೇಳಿ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಗ್ರಾಮದವರು, ನಮ್ಮ ಗ್ರಾಮದಲ್ಲಿ ಮದ್ಯಪಾನದ ಅಂಗಡಿಯೂ ಇಲ್ಲ, 18 ಕಿಲೋಮೀಟರ್ ದೂರದಲ್ಲಿದೆ ಎಂಬುದಾಗಿ ಹೇಳಿ ನಮ್ಮ ಗ್ರಾಮದಲ್ಲಿ ಮದ್ಯಪಾನದ ಅಂಗಡಿ ಬೇಕು ಎಂಬುದಾಗಿ ಹೋರಾಡುತ್ತಿದ್ದಾರೆ. ಸರಿ, ಇದು ಬರೀ ಗಂಡಸರು ಮಾತ್ರ ಕೇಳಿದ್ದಾರೆ ಎಂಬುದಾಗಿ ನೋಡುವುದಾದರೆ ಇಲ್ಲ, ಎಲ್ಲರೂ ಕುಟುಂಬದೊಂದಿಗೆ ಕೇಳಿದ್ದಾರೆ, ಮಕ್ಕಳೊಂದಿಗೆ ಕೇಳಿದ್ದಾರೆ. ಯೋಚನೆ ಮಾಡಿ ನೋಡಿ, ಇದು ಅಂಗೀಕರಿಸಿಕೊಳ್ಳುವಂತಹ ಕಾರ್ಯವ, ಇದನ್ನು ಅಕ್ಸೆಪ್ಟ್ ಮಾಡುವುದಕ್ಕೆ ಸಾಧ್ಯವ ಎಂಬುದಾಗಿ ಕೇಳುವುದಾದರೆ ಈಗಾಗಲೇ ನಾವು ನೋಡಿದ್ದೇವೆ. ಅಂದರೆ ಮದ್ಯಪಾನವು ಈಗ ಲೀಗಲ್ ಆಗಿದೆ. ಲೋಕದೆಲ್ಲೆಡೆ ಎಲ್ಲರೂ ಕೂಡ ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ವ್ಯಭಿಚಾರ, ಅದನ್ನು ಕೂಡ ತಡೆಯುವುದಕ್ಕೆ ಸಾಧ್ಯವಿಲ್ಲ ಎಂದು ಲೋಕದೆಲ್ಲೆಡೆ ಅಕ್ಸೆಪ್ಟ್ ಮಾಡಲಾಗಿದೆ. ಅದರಲ್ಲೂ ಸರ್ಕಾರವೇ ಅದನ್ನು ನಡೆಸುವಷ್ಟರ ಮಟ್ಟಿಗೆ. ಆಮೇಲೆ ನೋಡುವುದಾದರೆ ಗಾಂಜಾ, ಆಮೇಲೆ ಮಾದಕ ವಸ್ತುಗಳು, ಇದನ್ನು ಬಂದು ತಡೆಯುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಲೀಗಲೈಸ್ ಮಾಡುತ್ತಿದ್ದಾರೆ. ಹಾಗೆ ಕ್ರಮವಾಗಿ ನೋಡಿರಿ, ಯಾವುದನ್ನು ಕೂಡ ತಡೆಯುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಲೀಗಲೈಸ್ ಮಾಡುತ್ತಿದ್ದಾರೆ. ಈ ಲೀಗಲೈಸ್ ಮಾಡುತ್ತಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ನಾವೇ ಸರಿಯಾದ ವಿಧಾನದಲ್ಲಿ ನಿಮಗೆ ಪಾಪವನ್ನು ಮಾಡುವುದಕ್ಕೆ ಅನುಮತಿ ಕೊಡುತ್ತೇವೆ. ಹಾಗಾದರೆ ಪಾಪವನ್ನು ಎರಾಡಿಕೇಟ್ ಮಾಡುವುದಕ್ಕೆ, ಅಂದ್ರೆ ಪಾಪವನ್ನು ನಿರ್ಮೂಲ ಮಾಡುವುದಕ್ಕೆ ಇವರಿಗೆ ಅವಕಾಶ ಇಲ್ಲ, ಈಗ ಸಾಧ್ಯವಿಲ್ಲ ಎನ್ನುವಂತ ಹಂತಕ್ಕೆ ಬಂದಿದ್ದಾರೆ. ಅದೇನೆಂದರೆ, ನಾನು ಹೇಳುತ್ತಾ ಇರುವಂತದ್ದು, ಲೋಕಾದ್ಯಂತ ಇರುವಂತಹ ಎಲ್ಲ ರಾಜಕಾರಣದ ಪಕ್ಷಗಳು, ಕಾನೂನುಗಳೆಲ್ಲ ತಪ್ಪನ್ನು ತಡೆದು ನಿಲ್ಲಿಸುವುದಕ್ಕೆ ಈಗ ಫೇಲ್ಯೂರ್ ಆಗುತ್ತಾ ಇದ್ದಾರೆ. ಅದರ ಪರಿಣಾಮ ಏನು? ಆ ತಪ್ಪುಗಳನ್ನು ಸರಿಯಾದ ವಿಧಾನದಲ್ಲಿ ಮಾಡುವುದಕ್ಕೋಸ್ಕರ ಈಗ ಕಾನೂನನ್ನು ಮಾಡುತ್ತಿದ್ದಾರೆ. ಯೋಚನೆ ಮಾಡಿ ನೋಡಿ, ಈ ಸ್ಥಿತಿಯಲ್ಲಿ ಭೂಮಿ ಹೋಗುತ್ತಾ ಇದೆ, ಅನ್ಯಾಯದ ಉಚ್ಚಘಟ್ಟವನ್ನು ತಲುಪಿದೆ, ಏನು ಮಾಡಬೇಕೆಂದು ಗೊತ್ತಿಲ್ಲದೆ ಹಾಗೆ ಮುಂದುವರಿಯುತ್ತಿದೆ. ಇದರಲ್ಲಿ ಅದಕ್ಕಿಂತ ಮೋಸಕರವಾದದ್ದು ಏನೆಂದರೆ, ಹೊರದೇಶದಲ್ಲಿ ನಡೆದಂತಹ ಸಂಭವ. ಈಗ ಏನು ಮಾಡಿದ್ದಾರೆ ಅಂದರೆ, ಜನರಿಗೆ ವಿವಾಹದ ವಯೋಮಿತಿಯನ್ನು ಹೆಣ್ಣು ಮಕ್ಕಳಿಗೆ 9 ವರ್ಷ, ಗಂಡು ಮಕ್ಕಳಿಗೆ 15 ವರ್ಷವಾಗಿ ಬದಲಾಯಿಸಿದ್ದಾರೆ. 100 ವರ್ಷದ ಹಿಂದೆ ಬಾಲ್ಯ ವಿವಾಹ ಇತ್ತು, ಅದನ್ನು ನಿರ್ಮೂಲ ಮಾಡಿದ್ದೇವೆ ಎಂಬುದಾಗಿ ಹೇಳುತ್ತೇವೆ ಅಲ್ವಾ? ಈಗ ಮತ್ತೆ ಕಾನೂನಾತ್ಮಕವಾಗಿ ಬದಲಾಯಿಸಿದ್ದಾರೆ. ಇರಾಕ್ ದೇಶದಲ್ಲಿ ಯಾವುದಕ್ಕಾಗಿ ಎಂಬುದಾಗಿ ನೋಡುವುದಾದರೆ, ಅವರಿಂದ ತಪ್ಪಾದ ಸಂಬಂಧವನ್ನು ತಡೆಯುವುದಕ್ಕೆ ಆಗಲಿಲ್ಲ. ಮತ್ತೆ ಹೇಳುತ್ತೇನೆ, ಅವರು ಯಾಕೆ ಕಾನೂನನ್ನು ಬದಲಾಯಿಸುತ್ತಾರೆ ನೋಡಿ. ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಕೆಟ್ಟು ಹೋಗುತ್ತಿದ್ದಾರೆ, ಆದ್ದರಿಂದ ತಪ್ಪಾದ ಸಂಬಂಧವನ್ನು ತಡೆಯುವುದಕ್ಕೆ 9ನೇ ವಯಸ್ಸಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕು, 15 ವರ್ಷಕ್ಕೆ ಗಂಡು ಮಕ್ಕಳಿಗೆ ಮದುವೆ ಆಗಬೇಕು ಎಂಬುದಾಗಿ ಹೇಳಿ ಇವರಿಂದ 18 ವರ್ಷಗಳ ತನಕ ಮಕ್ಕಳನ್ನು ಬೆಳೆಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಆ ಮಕ್ಕಳಿಗೆ ಒಳ್ಳೆಯ ನಡತೆಯನ್ನು ಹೇಳಿಕೊಡುವುದಕ್ಕೆ ಆಗಲಿಲ್ಲ. ಆ ನಡೆಯುತ್ತಾ ಇರುವಂತಹ ತಪ್ಪನ್ನು ತಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ. ಅದರ ಪರಿಣಾಮವಾಗಿ 9ನೇ ವಯಸ್ಸಲ್ಲೇ ಮಾಡುತ್ತಾರಂತೆ. ಈಗ 18 ವರ್ಷ ಆದ ನಂತರ ಮಾಡುವಂತ ತಪ್ಪನ್ನು 9ನೇ ವಯಸ್ಸಲ್ಲೇ ಮಾಡುತ್ತಾರೆ ಅಷ್ಟೇನೆ. ಮದುವೆಯಾದ ನಂತರ ಎಲ್ಲರೂ ಸರಿಯಾಗಿದ್ದಾರಾ? ಕ್ರಮವಿಲ್ಲದೆ ಇರುವಂತದ್ದು ಎಷ್ಟೋ ಇದೆ. ಈಗ ಯೋಚನೆ ಮಾಡಿ ನೋಡಿ, ಮತ್ತೆ ಕಾನೂನು ಯಾಕೆ ಬದಲಾಗುತ್ತಿದೆ? ಜನರಿಗೆ ಮತ್ತೆ ಆ ತಪ್ಪನ್ನು ಕ್ರಮದ ಪ್ರಕಾರವಾಗಿ ಮಾಡುವುದಕ್ಕೆ ಕಾನೂನು ಬಿಟ್ಟರೆ, ಆ ತಪ್ಪುಗಳನ್ನು ರಿಮೂವ್ ಮಾಡುವುದಕ್ಕಾಗಿ ಅಲ್ಲ. ಇದು ಭೂಮಿಯು ಅನ್ಯಾಯದಿಂದ ತುಂಬಿರುವಂತದ್ದು. ಇದೆಲ್ಲದಕ್ಕಿಂತಲೂ ಬಹಳ ಘೋರವಾದದೊಂದಿದೆ. ಅದೇನ್ ಗೊತ್ತಾ? ಸಾಲವನ್ನು ಕೊಟ್ಟಿದ್ದಾರೆ, ಅದನ್ನು ತೆಗೆದುಕೊಳ್ಳುವುದಕ್ಕೆ ಬರುತ್ತಿದ್ದಾರೆ. ಸಾಲ ಕೊಟ್ಟವರು ಡೈಲಿ ಬಂದು ಕೇಳುತ್ತಿದ್ದಾರೆ. ಈ ಸಾಲ ಕೇಳುವಂತವರು ಬರದೇ ಇರುವುದಕ್ಕೆ ಏನು ಮಾಡಬೇಕೆಂಬುದಾಗಿ ಆ ಮನೆಯಲ್ಲಿ ಇದ್ದಂತ ಹೆಂಗಸು ಒಂದು ತೀರ್ಮಾನ ಮಾಡುತ್ತಾರೆ. ಏನು ಮಾಡೋಣ ಅಂದ್ರೆ, ಮನೆಯಲ್ಲಿ ಯಾವುದಾದ್ರೂ ದುಃಖದ ಸುದ್ದಿ ಇದ್ದರೆ 1 ತಿಂಗಳ ಮಟ್ಟಿಗೆ, 15 ದಿವಸದ ಮಟ್ಟಿಗೆ ಅವರು ಕೇಳುವುದಿಲ್ಲ ಎಂಬುದಾಗಿ ಹೇಳಿ, ಆ ತಾಯಿ ತನ್ನ ಹೆತ್ತ ಮಗುವನ್ನು, 7 ವರ್ಷದ ಮಗುವನ್ನು ತಮ್ಮ ಮನೆಯಿಂದ ಇದ್ದಂತ ಬಾವಿಯಲ್ಲಿ ತಳ್ಳಿ ಆಕೆಯೇ ಸಾಯಿಸಿದ್ದಾಳೆ. ಯಾವುದಕ್ಕಾಗಿ ಅಂದರೆ, ಈ ಒಂದು ಕಾರಣದ ನಿಮಿತ್ತವಾಗಿ. ಈಗ ಬಂದು ನೋಡುತ್ತಾರೆ, ಮನೆಯಲ್ಲಿ ದುಃಖದ ಸುದ್ದಿ, ಆದ್ದರಿಂದ ಅವರು ಹಣ ಕೊಡಿ ಎಂದು ಕೇಳುವುದಿಲ್ಲ. ಅವರು ನಂತರ ಕಂಡು ಹಿಡಿದ್ರು, ಅದು ಬೇರೆ ವಿಷಯ. ಯೋಚನೆ ಮಾಡಿ ನೋಡಿ, ಹೆತ್ತ ಮಗುವನ್ನು ತಾಯಿ ಮರೆತಾಳೋ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಈಗ ಹೆತ್ತ ಮಗುವನ್ನು ತಾಯಿ ಮರೆಯುವುದು ಮಾತ್ರವಲ್ಲ, ಕೊಲೆ ಮಾಡುವಂತ ಹಂತಕ್ಕೆ ಬಂದಿದೆ. ಈಗಾಗಲೇ ಇಂತಹ ತುಚ್ಛವಾದ ಪಾಪಗಳು ತಂದೆಯೂ ಮಾಡುತ್ತಾರೆ, ತಾಯಿಯೂ ಮಾಡುತ್ತಾರೆ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯತನದಿಂದ, ಅದೇನೆಂದರೆ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತದೆ. ಇಲ್ಲಿ ರೀಸನ್ನೇ ಇಲ್ಲ. ಹಣ ಹಿಂತಿರುಗಿ ಕೊಡುವುದಕ್ಕೆ ಆಗಲಿಲ್ಲ, ಅವಮಾನವಾಗಿದೆ. ದುಃಖದ ಸುದ್ದಿ ಎಷ್ಟು ದಿನ ಮುಂದೂಡುವುದಕ್ಕೆ ಸಾಧ್ಯ? ಆದರೆ ಈ ದಿನದಲ್ಲಿ ಇಷ್ಟೊಂದು ಕ್ರೂರತನವು ಭೂಮಿಯಲ್ಲಿ ಬಹಳ ಹೆಚ್ಚಾಗುತ್ತಾ ಇದೆ. ಇದೆಲ್ಲ ಆಕ್ಚುಯಲ್ ಆಗಿ ಎಲ್ಲಿ ಮುಗಿಯುತ್ತದೆ ಗೊತ್ತಾ? ನಾವು ಬೇರೆ ರೀತಿ ಯೋಚನೆ ಮಾಡುತ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಇದೆಲ್ಲವನ್ನು ಸರಿ ಮಾಡುತ್ತಾರೆ ಎಂದು. ಅದು ಕಡೆಯದಾಗಿ, ಅದಕ್ಕಿಂತ ಮುಂಚೆ ಇನ್ನೊಂದು ಆಗುತ್ತದೆ. ಏನ್ ಗೊತ್ತಾ? ಈಗ ಭೂಮಿಯು ಕ್ರಮವಿಲ್ಲದೆ ಹೋಗುತ್ತಾ ಇದೆ ಅಲ್ವಾ? ಈಗ ಎಲ್ಲಾ ಜನರ ಮೈಂಡ್ ಅಲ್ಲಿ ಏನಿದೆ ಎಂಬುದಾಗಿ ಕೇಳುವುದಾದರೆ, ಈ ಡೆಮಾಕ್ರಸಿ ಇದನ್ನು ಸರಿ ಮಾಡುವುದಕ್ಕೆ ಆಗುತ್ತಿಲ್ಲ ಎನ್ನುವಂತ ಥಾಟ್ ಎಲ್ಲಾ ಕಡೆ ಹೋಗುತ್ತಿದೆ. ಯಾರಾದ್ರೂ ಒಬ್ಬರು ಬರುವುದಿಲ್ಲವಾ? ಬಂದು ಏನಾದ್ರೂ ಮಾಡುವುದಿಲ್ವಾ? ಈ ಸಿನಿಮಾದಲ್ಲಿ ತೋರಿಸುವ ಹಾಗೆ ಬಂದು ಸರಿ ಮಾಡುವುದಿಲ್ಲವಾ ಎನ್ನುವಂತ ಥಾಟ್ ಜನರ ಮೈಂಡ್ ಅಲ್ಲಿ ಹಾಗೆ ಹೋಗುತ್ತಾ ಇದೆ. ಇದು ಯಾವುದಕ್ಕೆ ಮಾರ್ಗ ತೋರಿಸುತ್ತದೆ ಗೊತ್ತಾ? ಲೋಕಾದ್ಯಂತ ಒಬ್ಬ ಡಿಕ್ಟೇಟರ್ ಎದುರು ನೋಡುತ್ತಿದ್ದಾರೆ, ತಮಗೆ ಅರಿಯದೇನೆ ಎದುರು ನೋಡುತ್ತಾ ಇದ್ದಾರೆ. ಎಲ್ಲವನ್ನು ಕ್ರಮಪಡಿಸುತ್ತಾರೆ, ಎಲ್ಲವನ್ನು ಸರಿ ಮಾಡುತ್ತಾರೆ, ಈ ಸಮಸ್ಯೆಯಿಂದ ಬಿಡುಗಡೆ ಮಾಡುತ್ತಾರೆ. ಈಗ ಆರ್ಥಿಕ ಕುಸಿತ ಉಂಟಾಯಿತು, ಒಂದು ಕಡೆ ಯುದ್ಧದ ಪರಿಣಾಮ ಉಂಟಾಗುತ್ತಿದೆ, ಇನ್ನೊಂದು ಕಡೆ ಘೋರ ವ್ಯಾಧಿ. ಈಗ ಜನರು ಫೆಡ್ಅಪ್ ಆಗಿ, ಇದೆಲ್ಲದರಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಒಬ್ಬ ರಿಫಾರ್ಮರ್ ಸಿಗುವುದಿಲ್ಲವಾ ಎಂಬುದಾಗಿ ಹೇಳಿ, ಆ ರಿಫಾರ್ಮರ್ ಆಗಿಯೇ ಆಂಟಿ ಕ್ರೈಸ್ಟ್ ಎಂಬುದಾಗಿ ಹೇಳಿ ಸರ್ವಾಧಿಕಾರಿ ಬರಲಿದ್ದಾನೆ. ಜರ್ಮನಿಗೆ ಹಿಟ್ಲರ್ ಬಂದ ಹಾಗೆ.
ಇಲ್ಲಿಯೂ ಕೂಡ ಒಬ್ಬ ಲೋಕಾದ್ಯಂತ ಬರಲಿದ್ದಾನೆ. ಹಾಗೆ ಲೋಕಾದ್ಯಂತ ಬರುವಾಗ ಜನರು ಅವನನ್ನು ದೇವರನ್ನಾಗಿ ನೋಡುತ್ತಾರೆ. ಸತ್ಯವೇದದಲ್ಲಿ ಹೇಳಿದ ಪ್ರಕಾರ ಕ್ರಮವಿಲ್ಲದೆ ಇರುವ ಹಾಗೆ ನೋಹನ ದಿನಗಳಲ್ಲಿ ಹೇಗಿತ್ತು ಹಾಗೆ ಮನುಷ್ಯಕುಮಾರನು ಬರುವಾಗಲೂ ಕೂಡ ಇರುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆ ಹಂತಕ್ಕೆ ಭೂಮಿ ಹೋಗುತ್ತಾ ಇದೆ. ಜನರು ತಾವು ಅರಿಯದೆಯೇ ತಮಗೆ ಒಬ್ಬ ರಿಫಾರ್ಮರ್ ಬೇಕು ಎನ್ನುವಂತ ಹಂತಕ್ಕೆ ಬಂದಿದ್ದಾರೆ. ಅದು ಈಗ ನಡೆಯುವುದಕ್ಕೆ ಆರಂಭವಾಗಿದೆ. ಸೊ ಅತಿ ಶೀಘ್ರದಲ್ಲಿ ಆ ರಿಫಾರ್ಮರ್ ಅಥವಾ ಸರ್ವಾಧಿಕಾರಿಯು ಪ್ರಕಟವಾಗಲಿದ್ದಾನೆ. ಅವನು ಬರುವುದಕ್ಕಿಂತ ಮುಂಚೆ ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಯೇಸು ಹೇಳಿದಂತ ಇಷ್ಟು ವಿಷಯವು ನಿಖರವಾಗಿ ನಡೆಯುತ್ತಾ ಇದೆ ಅಂದರೆ ಅವರು ಬರುತ್ತೇನೆ ಎಂದು ಹೇಳಿದಂತ ವಾಗ್ದಾನ ನಿಖರವಾಗಿ ನಡೆಯುತ್ತದೆ. ದೇವರು ಅತಿ ಶೀಘ್ರದಲ್ಲಿ ಬರಲಿದ್ದಾರೆ. ಬರುವಿಕೆ ತಡವಾದರೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.